ಮಾನ್ಯ ಅಧ್ಯಕ್ಷರೇ, ನಾನೇನು ಬಹಳ ಮಾತಾಡಂಗಿಲ್ಲ. ಇಲ್ಲಿ ಮಾತಾಡೋದಂದ್ರ ಸ್ಟಾರ್ಟ್ ಮಾಡೋದಿಲ್ಲ. ಕಾನೂನು ತರಲಿಕ್ಕೆ ಹೊರಟವರು ಮತ್ತು ಅವ್ರ ಜೊತೆ ನಿರ್ದೇಶನ ಸಮಿತಿಯು ಸಹಿತ ಸಹಕಾರಿ ಕ್ಷೇತ್ರದ ದಿಗ್ವಿಜಯರದಾರ ಎಲ್ಲ ಕಡೆ. ಅವ್ರ ಮುಂದೆ ಅವ್ರಿಗೆ ಹೇಳುವುದು ಏನು ಕಾರಣ ಇಲ್ಲ. ಅವ್ರಿಗೆಲ್ಲ ಗೊತ್ತಿದ ಯಾವುದಕ್ಕೋ ಕಟ್ಟು ಬಿದ್ದ ಕಾನೂನಕ್ಕ ಅವರು ಮೂವ್ ಮಾಡ್ಯಾರ. ಇದನ್ನ ಹೆಂಗ ಮಾಡ್ಯಾರ ಅಂದ್ರೆ ಇದಕ್ಕೆ ಮರಣ ಶಾಸನ ಕೊಡುವಂತ ಕೆಲಸವನ್ನ ಮಾಡಾತ್ಯಾರ. ಅದು ಪಾಪದ ಕೆಲಸ. ಇದು ಇತಿಹಾಸದಲ್ಲಿ ಇದನ್ನ ಯಾರು ತರ್ತಾರ ಅವ್ರಿಗೆ ಕಪ್ ಚುಕ್ಕಿಯಾಗಿ ಉಳಿಲಿದೆ ಅನ್ನುವಂತ ಮಾತನ್ನ ನಾ ಹೇಳ್ತೀನಿ. ಮತ್ತು ಈ ಸಂಸ್ಥೆಗಳನ್ನ ದುರುಪಯೋಗ ಯಾವ ರೀತಿ ಅಂದ್ರೆ ನಿರಾಶ್ರಿತರಿಗೆ ಗಂಜಿ ಕೇಂದ್ರಗಳನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಾಡಾತ್ಯಾರ. ಅವ್ರ ಪಾರ್ಟಿ ಒಳಗೆ ನಿರಾಶ್ರಿತರು ಯಾರಾಗ್ಯಾರ, ಅವಕಾಶ ಯಾರಿಗೆ ಸಿಕ್ಕಿಲ್ಲ, ಗಂಜಿ ಕೇಂದ್ರಗಳಂತೆ ಈ ಸಂಸ್ಥೆಗಳನ್ನು ಉಪಯೋಗ ಮಾಡುವಂತ ಕೆಲಸ ಮಾಡಾತ್ಯಾರ. ಈಗಾಗಲೇ ವೈಜ್ಞಾನಿಕ ವರದಿ ಪ್ರಕಾರ ಹಿಂದೆ ಸೌದಿ ನಿರಾಶ್ರಿತರಿಗೆ ಗಂಜಿ ಕೇಂದ್ರ ಮಾಡ್ತಾರೆ ಅಂತಕ್ಕಂಥ ಮಾತು ತೆಗೆದು. ಯಾಕಂದ್ರೆ ಯಾರೆಲ್ಲ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಬೇಕಾಗ್ತದೆ. ಹುಷಾರಾಗಿ ಮಾತಾಡಿ ಅಧ್ಯಕ್ಷ. ಅಲ್ಲ ನೀವು ನರೇಂದ್ರ ಸ್ವಾಮಿ ಕೂತ್ಕೊಳ್ಳಿ. ಆಯ್ತು, ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ ನೀವು ಕೂತ್ಕೊಳ್ಳಿ. ಅಲ್ಲಿ ನರೇಂದ್ರ ಸ್ವಾಮಿ ಅವರೇ, ಅಧ್ಯಕ್ಷರೇ, ನರೇಂದ್ರ ಸ್ವಾಮಿ ಅವರು ನೀವು ಇಲ್ಲಿ ಮಾತಾಡ್ತೀರಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಮತ್ತೆ ಅವ್ರು ಮಾತಾಡೋದು ನೀವ್ಯಾಕೆ ಮಾತಾಡ್ತೀರಿ? ಯಾರು ಮಾತಾಡ್ಲಿಕ್ಕಿಲ್ಲ ಏನ್ ವಿಚಾರ? ಏನ್ ಮಾತಾಡೋದು ಆಯ್ತು. ಈಗ ಏನಂತ ತಿಳ್ಕೊಂಡಿದ್ದಾರೆ ಅವರು? ಆಯ್ತು, ಸಮಾನ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೂತ್ಕೊಳ್ಳಿ. ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಬಸಂತ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಮುಖ್ಯಮಂತ್ರಿ ಚರ್ಚೆ ನಡೀತಾ. ಮುಖ್ಯಮಂತ್ರಿ ಆಗಿಲ್ಲ, ಒಬ್ರು ಮುಖ್ಯಮಂತ್ರಿ ಮಾಡಿ. ಮತ್ತೆ ಗೌಡ್ರೆ ಒಬ್ರು ಮುಖ್ಯಮಂತ್ರಿ ಮಾಡ್ಬಿಡಿ, ಸರಿ ಆಯ್ತದೆ. ಅಲ್ಲ ದಲಿತ ಮುಖ್ಯಮಂತ್ರಿ ನೀವು ಸರಿಯಾದ ತೀರ್ಮಾನ ತಗೊಂಡಿದ್ರೆ ನರೇಂದ್ರ ಸ್ವಾಮಿ 5 ವರ್ಷ ನಾವು ಇಲ್ವೇ ಇಲ್ಲ. ಕೂತ್ಕೊಳ್ಳಿ. ಈಗ ಆಗ ಅರ್ಧ ಗಂಟೆ ಬಿಲ್ಲಲ್ಲಿ ಹೋಯ್ತು, ಈಗ ಅರ್ಧ ಗಂಟೆ ಇದರಲ್ಲಿ ಹೋಗ್ತದೆ. ಈಗ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕಡದಲ್ಲಿ ಹೋಗೋದು ಬೇಡ. ಆಯ್ತು. ಈಗ ಫೈನಲ್ ಆಗೋ ಮುಂಚೆ ಸೌದಿ ಅವರು ಹೇಳಿದ್ದು ಈ ಒಂದು ನಾಮಿನೇಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದು, ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ನಾಮಿನೇಷನ್ ಯಾವುದೇ ನಾಮಿನೇಷನ್ ಇದ್ರೂ ಕೂಡ ಅದು ಆ ಸಂಸ್ಥೆಗಳನ್ನ ವೀಕ್ ಮಾಡುತ್ತೆ, ಆ ಸಂಸ್ಥೆಗೆ ಮರಣ ಶಾಸನ ಅಂತ ಹೇಳಿದ್ದಾರೆ. ಸೊ ಯಾವುದೇ ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಅದನ್ನ ರಿಸರ್ವೇಶನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ರಿಸರ್ವೇಶನ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಆಯ್ತು ಸ್ವಾಮಿ ಅವರೇ, ರಿಸರ್ವೇಶನ್ ಪ್ರಶ್ನೆ ಇಲ್ಲ ಇಲ್ಲಿ. ದಯವಿಟ್ಟು ಅದನ್ನ ಸ್ವಾಮಿ ಆಯ್ತು. ಅಧ್ಯಕ್ಷ ಮಾತಾಡಿ. ನಾಯಕರು ಹೇಳಿದಂಗೆ ಕಡಿತದಿಂದ ಗಂಜಿ ಕೇಂದ್ರ ಅಂತಕ್ಕಂಥದನ್ನ ತೆಗಿಬೇಕು. ಆಯ್ತು, ತೆಗಿತೇನೆ. ನಾನು ಹೇಳ್ತೇನಲ್ಲ ಸಿದ್ದು ಸಹೋದರ. ಅಧ್ಯಕ್ಷ, ಅವ್ರಿಗೆ ದಲಿತರು ಅಸಲು ಕೇವಲ ಏನು ಹೇಳಿ ಅವ್ರು ಹೇಳಿದ್ರಲ್ಲ, ಅದು ಹೇಳಿಲ್ಲ ಅಂತ ಹೇಳಿ ರಿಸರ್ವೇಶನ್ ಬಗ್ಗೆ ಅಲ್ಲ ಅಂತ ಅವ್ರು ಮಾತು ಹೇಳಿದ್ರಲ್ಲ. ನಾ ಅಂತ ಕಡ್ದ ತೆಗಿಸ್ತೇನೆ ನಾನು ಏನಿದ್ರು. ಆಯ್ತು, ರಿಸರ್ವೇಶನ್ ಬಗ್ಗೆ ಮಾತಾಡೇ ಇಲ್ಲ. ಆಯ್ತು, ವಸಂತಪ್ಪ ಅವರೇ ರಿಸರ್ವೇಶನ್ ಬಗ್ಗೆ ನೀವು ಮಾತಾಡಿರೋದು ಶಿವನ್ ಅವರೇ,
ನೋಡಿ ಅವ್ರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೇವೆ, ನಾವು ನಾಮಿನೇಷನ್ ಬಗ್ಗೆ ಮಾತಾಡಿದ ರಿಸರ್ವೇಷನ್ ಬಗ್ಗೆ ಮಾತಾಡಿದ ಅಂತ ಹೇಳಿ ಅಂತ ಯಾವ್ದು ವಿಚಾರ ಕಡ್ದು ನಾನು ತೆಗಿಸ್ತೇನೆ. ಈಗ ಬೇಗ ಮುಗಿಸುವ.